ಚಿಂತಾಮಣಿ ಮಾನವ ಹಕ್ಕುಗಳ ಸಮಿತಿ ಹಾಗೂ ಸ್ವಾಭಿಮಾನಿ ಕಟ್ಟಡ ಕಾರ್ಮಿಕರ ಸಂಘ ಮತ್ತು ಇತರೆ ಕಾರ್ಮಿಕ ಸಂಘಗಳ ಟ್ರೇಡ್ ಯೂನಿಯನ್ ವತಿಯಿಂದ ತಾಲ್ಲೂಕಿನಲ್ಲಿ ಮನೆ ನಿರ್ಮಾಣ ಸಾಮಗ್ರಿಗಳ ಉಚಿತ ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಘಟನೆಗಳ ರಾಜ್ಯಾಧ್ಯಕ್ಷ ಸಿಎಂ ಬೈರೇಗೌಡ ಮಾತನಾಡಿ, ಕಾರ್ಮಿಕರ ಕಲ್ಯಾಣ ಮತ್ತು ಅವರ ಹಕ್ಕುಗಳ ರಕ್ಷಣೆಗಾಗಿ ಸಂಘಟನೆಗಳು ಸದಾ ಶ್ರಮಿಸುತ್ತವೆ. ದಿನನಿತ್ಯದ ಬದುಕಿನಲ್ಲಿ ಕಷ್ಟಪಡುವ ಕಟ್ಟಡ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದವರಿಗೆ ನೆರವಾಗುವ ನಿಟ್ಟಿನಲ್ಲಿ ಉಚಿತವಾಗಿ ಗೃಹ ನಿರ್ಮಾಣ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಬಡವರಿಗೆ ಸೂರಿನ ಸೌಲಭ್ಯ ಕಲ್ಪಿಸುವುದು ನಮ್ಮ ಸಂಘಟನೆಯ ಮುಖ್ಯ ಧ್ಯೇಯವಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಸಂಪೂರ್ಣವಾಗಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ಯೋಜನೆಯನ್ನು ರೂಪಿಸಲಾಗಿದೆ. ಈಗಾಗಲೇ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸುಮಾರು 600 ಮನೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ ಎಂದರು. ಇತ್ತೀಚೆಗೆ ಮಳೆಯಾಗುತ್ತಿರುವುದರಿಂದ ಬಡವರು ಮತ್ತು ಕಾರ್ಮಿಕರು ಮನೆಗಳಿಲ್ಲದೆ ಪಡುತ್ತಿರುವ ಕಷ್ಟವನ್ನು ಮನಗಂಡು ಹಂತ ಹಂತವಾಗಿ ಜಿಲ್ಲೆಯ ಎಲ್ಲಾ ತಾಲ್ಲೂಕುಗಳಲ್ಲೂ ಅರ್ಹ ಫಲಾನುಭವಿಗಳಿಗೆ ಮನೆ ನಿರ್ಮಾಣದ ಸಾಮಗ್ರಿಗಳನ್ನು ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಕನಿಷ್ಠ ಪಕ್ಷ ಮನೆ ನಿರ್ಮಾಣವಾಗುವವರೆಗೂ ತಾತ್ಕಾಲಿಕವಾಗಿ ಬಳಸಲು ಪ್ಲಾಸ್ಟಿಕ್ ಶೀಟ್ಗಳು ಸೇರಿದಂತೆ ಇತರೆ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಲಾಗುತ್ತಿದೆ ಎಂದು ಬೈರೇಗೌಡ ಮಾಹಿತಿ ನೀಡಿದರು. ಕಾರ್ಮಿಕ ಸಂಘಟನೆಗಳ ಮುಖಂಡರಾದ ದೇವರಾಜ್, ಶಿವರೆಡ್ಡಿ, ವೆಂಕಟೇಶ್, ರಾಮಕೃಷ್ಣಪ್ಪ, ಈಶ್ವರ್ ರೆಡ್ಡಿ, ಶ್ರೀನಾಥ್, ನಾರಾಯಣಸ್ವಾಮಿ, ಮುನೇಂದ್ರ ಬಾಬು ಮತ್ತಿತರರು ಭಾಗವಹಿಸಿದ್ದರು. ಎಲ್ಲ ಸಂಘ ಸಂಸ್ಥೆಯವರ ತರನೇ ಸಿಎಂ ಬೈರೇಗೌಡರು ಅಂತ ಊಹೆ ಮಾಡಕ್ ಹೋಗ್ಬೇಡ್ರಿ. ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಯಾವುದೇ ಜನಪ್ರತಿನಿಧಿಗಳಾಗಲಿ. ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ಮಾಡ್ತಿರ್ತಕ್ಕಂಥ ಜನಸಾಮಾನ್ಯರ ಕೆಲಸ. ಏನು ಬಡವರಿಗೆ ಮನೆ ಇಲ್ಲಿರ್ತಕ್ಕಂಥ ಸೂರು ಇಲ್ದಿರ್ತಕ್ಕಂಥವ್ರಿಗೆ ಅವ್ರು ಸೂರು ಕಳಿಸ್ಕೊಡಂತ ಕೆಲಸ ಮಾಡ್ತಾ ಇದೀವಿ. ಆ ಗಾಡಿನಲ್ಲಿ ಕಳಿಸ್ತಕ್ಕಂಥ ಎಂಸೆಂಡ್ ಮಾರಾಟ ಕಳಿಸ್ತಾ ಇಲ್ಲ ನಾವು, ಅಥವಾ ಅದರಿಂದ ಏನಾದ್ರು ಸಂಪಾದನೆ ತಗೊಂತ ಇಲ್ಲ ನಾವು. ಅದು ಹೋಗ್ತಾ ಇದು ಬಡವ್ರ ಮನೆ ಯಾರೋ ಕಟ್ಟಂತ ಬಡವ್ರ ಮನೆಗೆ ಫ್ರೀಯಾಗಿ ಕಳಿಸ್ಕೊಡ್ತಕ್ಕಂಥ ಮೆಟೀರಿಯಲ್ ಅಂತ ಗಾಡಿನ ನೀವು GPS ಲಾಕ್ ಮಾಡಿ ಗಾಡಿದು ಒಂದು ಪೆನಾಲ್ಟಿ ಹಾಕ್ತಾ ಇದಂದ್ರೆ ನಿಮ್ಗೇನು ಮಾನವ ಮರ್ಯಾದಿಲ್ವ ಅಧಿಕಾರಿಗೆ? ಒಟ್ಟಿಗೆ ನೀವು ಏನ್ ತಿಂತಾ ಇದ್ರಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ನಾನು ನಿಮ್ಗೆ. ನೀವು ಮಾಡಂತ ಕೆಲಸ ಕರೆಕ್ಟ್ ಆಗಿದ್ರೆ ನಾವು ಸಹ ಸಹಕಾರ ಕೊಡ್ತೀವಿ. ಬಡವರು ಕೊಡಂತ ಸಾಮಗ್ರಿ ಕೊಡ್ತಕ್ಕಂಥ ಬಡವರು ಕೊಡ್ತಕ್ಕಂಥ ಗಾಡಿನೇ ಹಿಡಿದು ನೀವು ಅದರಲ್ಲಿ ಒಂದು ಹೆಂಜಲ್ ಕಾಸು ತಿಂತಾ ಇದ್ರ ಅಂತಂದ್ರೆ ನೀವು ಓದಿ ನೀವು ಹುತ್ತಿನಲ್ಲಿ ಕೂತಿದ್ದು ಕೂಡ ನಾಚಿಕೆಗೆ ಕೆಲಸ ಅಂತ ಹೇಳಕ್ಕೆ ನಾನು ಈ ಸಮಯದಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹೇಳೋದೊಂದೇ, ಈಗೇನು ಈಗಾಗಲೇ ಜಿಲ್ಲಾದ್ಯಂತ ಎಲ್ಲಾ ಕಡೆನೂ ಈಗಾಗಲೇ ಜನಸಾಮಾನ್ಯರ ಕೆಲಸಗಳಿಗೆ ನಾವು ಮಾಡ್ಕೊಂಡ್ ಬರ್ತಾ ಇದೀವಿ. ಅದನ್ನ ಅಡ್ಡಿಪಡಿಸೋದಾಗ್ಲಿ ಅಥವಾ ಅದಕ್ಕೆ ತೊಂದರೆ ಕೊಡುವಂತದಾಗ್ಲಿ ಮಾಡಿದ್ರ ಅಂತಂದ್ರೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಬುದ್ಧಿ ಕಲಿಸಬೇಕಾಗ್ತದೆ ಅಂತ ಹೇಳಿ ನಾವು ಈ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತಾ. ಈಗಾಗಲೇ ಬೆಳಿಗ್ಗೆ ಬಂದು ಗಾಡಿಗಳು ತುಂಬಾ ಹೊತ್ತು ವೆಯ್ಟ್ ಮಾಡ್ತಾ ಇದಾರೆ. ಅವ್ರಿಗೂ ಸಹ ವೆಯ್ಟಿಂಗ್ ಚಾರ್ಜ್ ಅನ್ನೋದು ಇದು ಮಾಡ್ತಾ ಇರ್ತಾರೆ. ಹಂಗಾಗಿ ದಯವಿಟ್ಟು ಈಗ ಅದಕ್ಕೊಂದು ಗಾಡಿಗೆ ಚಾಲನೆ ಕೊಡೋಣ ಅಂತ ಹೇಳಕ್ ಇಷ್ಟಪಡ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದ್ದೇಶ ಅಂದ್ರೆ, ಈಗಾಗಲೇ ಚಿಂತಾಮಣಿ ತಾಲೂಕಲ್ಲಿ ಪತ್ರಿಕಾ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ದಿನ ಹೇಳಿದ್ವಿ, ಚಿಕ್ಕಬಳ್ಳಾಪುರ ಜಿಲ್ಲಾದಲ್ಲಿ ಗುಡಿಸಲು ಮುಕ್ತ ಜಿಲ್ಲೆಯನ್ನಾಗಿ ಮಾಡಲು ನಾವು ಸಿದ್ಧರಿದ್ದೇವೆ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಶಿಡ್ಲಘಟ್ಟ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ 600 ಮನೆ ಕಂಪ್ಲೀಟ್ ಆಗಿದ್ದಾವೆ. ಹಂತ ಹಂತವಾಗಿ ಎಲ್ಲಾ ತಾಲೂಕುಗಳಲ್ಲೂ ನಾವು ಮುನ್ನುಗ್ಗುತ್ತಾ ಇದ್ದೀವಿ. ಅಂದ್ರೆ ಈಗಾಗಲೇ ಸಾಕಷ್ಟು ಜನ ಅರ್ಜಿಗೆ ಕೊಟ್ಟಿದ್ದಾರೆ. ಎಲ್ಲರಲ್ಲೇ ಒಂದು ಗೊತ್ತಲ್ಲ ಏನಪ್ಪಾ ಅಂತಂದ್ರೆ, ನಾವು ಅರ್ಜಿಗೆ ಕೊಟ್ಟು 1 ತಿಂಗಳಾಯ್ತು, 2 ತಿಂಗಳಾಯ್ತು, ಇದುವರೆಗೂ ನಮ್ಗೆ ಮನೆಗಳು ಕೊಡ್ಲಿಲ್ಲ. ಮಳೆಗೆ ಬೇರೆ ಬರ್ತಾ ಇದ್ದಾವೆ, ಹಂಗಾಗಿ ನಾವು ಮನೆಗಳಲ್ಲಿ ಇರಕ್ ಆಗ್ತಾ ಇಲ್ಲ. ಆದಷ್ಟು ಬೇಗ ನಮ್ಗೆ ಸಾಮಗ್ರಿಗಳು ಬೇಕು ಅಂತ ಒತ್ತಡಗಳು ಬರ್ತಾ ಇದಾವೆ. ಅಷ್ಟೇ ಅಲ್ಲದ ಸಾಕಷ್ಟು ಜನ ಏನು ನಮ್ಗೆ ವಿಡಿಯೋಗಳು ಮಾಡಿ ಮೊನ್ನೆ ಮಳೆ ಬಂದಾಗ ವೈಯಕ್ತಿಕವಾಗಿ ನಮ್ಗೆ ಕಳಿಸ್ತಾ ಇದ್ದಾರೆ. ಕನಿಷ್ಠ ಪಕ್ಷ ನೀವು ಮನೆ ಕೊಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಸರ್, ನಮ್ಗೆ ಒಂದು ಟಾರ್ಪಲ್ ಆದ್ರೂ ತಗೊಂಬಂದ್ ಕೊಡ್ರಿ, ಮನೆ ಮೇಲೆ ಹಾಕ್ತ ನೋಡಿ. ಈಗಾಗಲೇ ಸುಮಾರು ವರ್ಷಗಳಿಂದ ರಾಜಕೀಯ ಆಳ್ವಿಕೆ ಮಾಡ್ತಕ್ಕಂಥ ಎಷ್ಟೋ ಜನ ಮಹನೀಯರು ರಾಜಕೀಯದವರು ಇದ್ದಾರೆ. ಹಾಗಾಗಿ ಇವತ್ತು ಹಳ್ಳಿ ಭಾಗದಲ್ಲಿ ಹೋಗಿ ಬಡಬಗ್ಗರನ್ನು ನೋಡ್ತಾ ಇದ್ರೆ ಕರುಳು ಕಿತ್ತು ಬರ್ತಾ ಇದೆ. ಮೊನ್ನೆ ಒಂದಿಷ್ಟು ವಿಡಿಯೋಸ್ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಸಣ್ಣ ಸಣ್ಣ ಪುಟ್ಟ ಮಕ್ಕಳು ಅವರು ಮನೆಯಲ್ಲಿ ಮಳೆ ಬೀಳ್ತಾ ಇದ್ರೆ ಗೋಣಿ ಚೀಲ ಹಾಕೊಂಡು ಕೂತ್ಕೊಂಡಿದ್ದಾರೆ. 11:15 ಟೈಮು. ಆಗ ಗೋಣಿ ಚೀಲ ಹಾಕೊಂಡು ಸಣ್ಣ ಸಣ್ಣ ಮಕ್ಕಳು ಕೂತ್ಕೊಂಡಿದ್ದಾರೆ. ಆ ತಾಯಿ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾರೆ ಆ ಮಕ್ಕಳು. ಹಂಗಾಗಿ
ಇಷ್ಟೇ ಅಲ್ಲ, ಜಿಲ್ಲಾದ್ಯಂತ ಹಾಗೂ ರಾಜ್ಯಾದ್ಯಂತ ಪ್ರವಾಸಗಳು ಕೈಗೊಂಡು ನಾವು ನಮ್ಮ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಆ ರಸ್ತೆಯಲ್ಲಿ ಹೋಗಿ ನಾವು ಬರ್ತಾ ಇರ್ಬೇಕಾದ್ರೆ ಎಷ್ಟೋ ಜನ ತಂಗು ತಾಣಗಳಲ್ಲಿ ಮಲಗಿರ್ತಕ್ಕಂಥದ್ದು ನೋಡಿದ್ವಿ. ಕೆಲವೊಂದು ಗುಡಿ ಗೋಪುರಗಳ ಮುಂದೆ ಜೀವನ ಮಾಡ್ತಕ್ಕಂಥವ್ರು ನೋಡಿದ್ವಿ. ಅಷ್ಟೇ ಅಲ್ಲದೆ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಅಂಬೇಡ್ಕರ್ ಭವನದಲ್ಲಿ ಚಾವಡಿ ಕೆಳಗಡೆ ವಾಸ ಮಾಡೋರನ್ನ ನಾವು ನೋಡಿದೀವಿ. ಮರಗಳ ಕೆಳಗಡೆ ವಾಸ ಮಾಡುವಂತವ್ರು ನೋಡಿದ್ವಿ. ಸರ್ಕಾರಿ ಶಾಲೆಗಳ ಮುಂದೆ ವಾಸ ಮಾಡುವಂತವ್ರು ನಾವು ನೋಡಿದೀವಿ. ಇವ್ರಿಗೆಲ್ಲಾರು ಏನಾದ್ರು ಹೊಸದಾಗಿ ಮಾದರಿಯಾಗಿ ಏನಾದ್ರು ಒಂದು ಇವ್ರಿಗೆ ನಾವು ಸೇವೆ ಸಲ್ಲಿಸಬೇಕಂತ ಏನು ನಮ್ಮ ಕೈಲಾದಷ್ಟು ಮಟ್ಟಕ್ಕ ಸಹಾಯ ನೀಡಬೇಕಂತ ನಾವು ಏನು ಗುಡಿಸ ಅಹಿತಕರ ಘಟನೆಗಳು ನಡೀಬಾರ್ದು, ತಂಬಿ ಗಲಾಟೆಗಳ ಆಗಬಾರ್ದು, ಸಾವು ನೋವುಗಳು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಷ್ಟೇ ನಾವು ಪೊಲೀಸ್ ಇಲಾಖೆ ಕಡೆಯಿಂದ ಪರ್ಮಿಷನ್ ತಗೊಂಡ್ಬೇಕು. ಇದು ಯಾವುದೇ ಇಲ್ಲ ಅಂತಂದ್ರೂ ಕೂಡ, ಇದು ಯಾವುದೇ ನಮ್ಮಲ್ಲಿ ನಡೆದಿಲ್ಲ ಅಂತಂದ್ರೂ ಕೂಡ ಇದಕ್ಕೆಲ್ಲ ನಾವೇ ಒಂದು ಸುಚಿತ್ರವಾಗಿ ಎಲ್ಲ ನೇಮಿಸಿಕೊಂಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂದ್ರೆ ವಿತೌಟ್ ಪರ್ಮಿಷನ್. ಆದ್ರೂ ಸಹ ಒಂದು ಅನುಮತಿ ಇರಲೇಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೋದ್ರೆ ನಿನ್ನೆ ರಾತ್ರಿ ಇಡೀ ಸುತ್ತಾಡಿಸಿ ನಾನು ಅರೇಂಜ್ ಮಾಡಿ ಕನಿಷ್ಠ ಪಕ್ಷ ಏನು ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಗೌರವಾನ್ವಿತ SP ವರ್ಗೂ ಸಹ ಕಾಲ್ ಮಾಡಿದ್ದೆ. ನಮ್ ಕಾಲ್ ರಿಸೀವ್ ಮಾಡಲಿಲ್ಲ. ಎಷ್ಟು 8:15 ರಿಸೀವ್ ಮಾಡಲಿಲ್ಲ. ಆಮೇಲೆ ಇಲ್ಲಿ ಸಂಬಂಧಪಟ್ಟಂತ ಪೊಲೀಸ್ ಅವರಿಗೆ ನಾನು ಕರೆ ಮಾಡಿದಾಗ, ಸರ್ ನಿಮ್ ಬಗ್ಗೆ ಗೊತ್ತಿದ್ದಂಗಿಲ್ಲ, ನಾವು ಮಾಹಿತಿ ಕೊಡ್ತೀವಿ, ದಯವಿಟ್ಟು ನಾವು ನಿಮ್ಗೆ ಪರ್ಮಿಷನ್ ಕೊಡ್ತೀವಿ ಅಂತ ಅಂದ್ಬಿಟ್ಟು ರಾತ್ರಿ 8:30 9 ಗಂಟೆಯಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ. ನೋಡಿ, ಅದೇ ಉದ್ದೇಶಕ್ಕೆ ನಾವು ಹೇಳೋದು. ಟೌನ್ ಲಿಮಿಟ್ ಅಲ್ಲಿ ಕಾರ್ಯಕ್ರಮ ಏನು ವಾಹನ ಉಚಿತ ವಾಹನಗಳು ಮಾಡಿದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರಕ್ಕೆ ಕೇವಲ ಬರೀ ಒಂದು ಸ್ವಯಂ ಪ್ರೇರಿತ ಒಂದು 3 ಜನ ಕಳಿಸಿದ್ವಿ. ಟೋಟಲ್ ಆಗಿ 25 ಟೋಟಲ್ 50 ಗಾಡಿ ಇವತ್ತು ಬರ್ಬೇಕಾಗಿತ್ತು. ಹಾಗಾಗಿ ಇದು ಇಲ್ಲಿ ಕ್ರೌಡ್ ಆಗ್ತದೆ, ಮತ್ತೆ ನಮ್ಗೆ ಇಲ್ಲಿ ಏನು ಪರ್ಮಿಷನ್ ಸಿಗ್ಲಿಲ್ಲ. ಏನು ನೋಡಿ, ಇದೇ ಒಂದು ಚಿಂತಾಮಣಿ, ಇದು ಸ್ವಲ್ಪ ನಮ್ಮ ಮಾಧ್ಯಮ ಮಿತ್ರರು ಸ್ವಲ್ಪ ನೋಟ್ ಮಾಡ್ತಾರೆ. ನಿನ್ನೆ ಬೆಳಗ್ಗೆ ಚಿಂತಾಮಣಿ ತಾಲೂಕು ನಗರದಲ್ಲಿ ಪೊಲೀಸರು ಠಾಣೆಗೆ ಹೋಗಿ ಏನು ನಮ್ಮ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರು ನಮ್ಗೆ ಒಂದು ಅನುಮತಿ ಕೊಡಿ ಸರ್, ನಾವು ಬಡವರಿಗೆ ಮನೆ ವಿತರಣೆ ಮಾಡ್ತಾ ಇದ್ವಿ, ನಮ್ಗೆ ದಯವಿಟ್ಟು ಒಂದು ಸಣ್ಣದಾಗಿ ಚಿಕ್ಕದಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ, ನಮ್ಗೆ ಅನುಮತಿ ಕೊಡಿ ಅಂತ ಬೆಳಗ್ಗೆ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಸಂಜೆ ಬನ್ನಿ ಕೊಡ್ತೀವಿ ಅಂತಂದಿದ್ದಾರೆ. ಸಂಜೆ ಹೋಗಿ ಅಲ್ಲಿ ಕಾತು ವಾಪಸ್ ಬಂದಿದ್ದಾರೆ. ಇಲ್ಲಿ ಬಂದಿರ್ತಕ್ಕಂತ ಏನು ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಅವ್ರು ಹೇಳದಂತೆ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಬೇಕು, ಬೆಲೆಗೌಡರ ಬಗ್ಗೆ ಅವ್ರು ಯಾರಂತ ಬೇಕು. ಅಷ್ಟೇ ಅಲ್ಲದೆ ನಾನು ದೂರವಾಣಿ ಕರೆ ಮಾಡ್ರೆ ನೀವು ಬನ್ನಿ ಇಲ್ಲಿ ಅಂತ ಕರೀತಾ ಇದ್ದಾರೆ ಅಂತಂದ್ರೆ ಯಾವ ಉದ್ದೇಶಕ್ಕೆ ಕರೀತಾ ಇದ್ದಾರೆ? ನಾವೊಬ್ಬ ರಾಜ್ಯ ಅಧ್ಯಕ್ಷರು, ರಾಜ್ಯದ ಓಡಾಡ್ತಾರೆ, ನಮ್ಮದೇ ಆದಂತಹ ಒಂದು ಟೀಮ್ ಇಲ್ಲಿದೆ. ಪೊಲೀಸ್ ಅನುಮತಿ ಏನು ಅಂತಂದ್ರೆ ಏನಕ್ಕಪ್ಪ ಬೇಕು? ಈ ಸಂಘ ಸಂಸ್ಥೆಗಳಿಗೆ ಪೊಲೀಸ್ ಬಂದೋಬಸ್ತ್ ಏನ್ ಬೇಕಂದ್ರೆ ಅವ್ರಿಗೆ ಅರಿವಿಲ್ಲ ಅಂತ. ಯಾವುದೇ ಅನುಮತಿ ಇಲ್ಲದಿದ್ರು ಸಹ ಕಾರ್ಯಕ್ರಮಕ್ಕೆ ಮಾಡಬಹುದು ಅನ್ನೋದು ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ. ಯಾವ ಉದ್ದೇಶಕ್ಕೆ ಒಂದು ಕಾರ್ಯಕ್ರಮಕ್ಕೆ ನಾವು ಅನುಮತಿ ತಗೊಂಡಿದ್ದಾವೆ, ಅದರಲ್ಲಿ ನಮ್ಮ ಸಮೀಕ್ಷೆ ಪ್ರಕಾರವಾಗಿ 3000 ಅರ್ಜಿಗಳಲ್ಲಿ ಸಮೀಕ್ಷೆ ಪ್ರಕಾರವಾಗಿ ಈಗಾಗಲೇ 800 ಜನ ಆಯ್ಕೆ ಆಗಿದ್ದಾರೆ ನಮ್ಮಲ್ಲಿ. ಈಗ ಸಾಂಕೇತಿಕವಾಗಿ 3 ಜನಕ್ಕೆ ವಿತರಣೆ ಮಾಡಿ ಇದೇ ತಿಂಗಳಲ್ಲಿ ಏನು ಮುಂದಿನ ತಿಂಗಳಲ್ಲಿ 25 ಮನೆಗಳಿಗೆ ಬಿಡುಗಡೆ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೆ ಏನೇ ಬೇಕಾದ್ರೂ ಸಾರ್ವಜನಿಕರಿಗೂ ಅಷ್ಟೇ, ಅಥವಾ ಯಾರನ್ನೇ ನಿಮ್ಮ ಹಳ್ಳಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೇ ಮಾಹಿತಿ ಏನಾದ್ರು ಕೊಡ್ತಾ ಇದ್ರೆ ನೀವೇ ಹಳ್ಳಿಯಿಂದ ಹಳ್ಳಿಗೆ ಇನ್ಫಾರ್ಮೇಶನ್ ಕೊಡಿ. ಅವ್ರಿಗೆ ಮನೆ ಇಲ್ಲ ಅನ್ನೋಂಥವ್ರು ಯಾರಾದ್ರೂ ಇದ್ರೆ ಏನು ನಮ್ಮ ಇಲ್ಲಿ ಸ್ವಾಭಿಮಾನ ಕಟ್ಟಡ ಕಾರ್ಮಿಕರ ಸಂಘದವರು ಇಲ್ಲಿ ಇರುತ್ತೆ, ಹಂಗಾಗಿ ಬಂದು ನೇರವಾಗಿ ನೀವು ಕಚೇರಿಗೆ ಅರ್ಜಿ ಕೊಟ್ಟು ನಮ್ಮಲ್ಲಿ ಸಿಕ್ಕತಕ್ಕಂಥ ಸೌಲಭ್ಯ ನೀವು ಪಡೆದುಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತಾ ಇದೀವಿ. ಅಷ್ಟಕ್ಕೂ ಮಿಗಿಲಾಗಿ ಕೆಲವೊಂದಿಷ್ಟು ಜನ ಈ ಸೇವೆಯನ್ನ ನಿಲ್ಲಿಸಬೇಕಂತ ಕೆಲವರೆಲ್ಲ ಪಣ ಕೊಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಹಂಗಾಗಿ ಈಗ ಮೊನ್ನೆ ಸಹ ನಮ್ಮ ಒಂದು ಟಿಪ್ಪರ್ ಲಾರಿನ ಹಿಡಿದು
10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ಎಲ್ಲಾ ದಾಖಲಾತಿಗಳು ಇದ್ರೂ ಸಹ ಜಿಲ್ಲಾ ಅಧಿಕಾರಿಗೆ ಹೋಗಿ ನಾವು ಮನವಿ ಕೊಟ್ಟಿದ್ರು ಸಹ ಉದ್ದೇಶಪೂರ್ವವಾಗಿ 10,000 ರೂಪಾಯಿ ಪೆನಾಲ್ಟಿ ಹಾಕಿದ್ದಾರೆ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ಆ ತರ ಇದಾಯ್ತಂದ್ರೆ ಟೋಟಲ್ ಆಗಿ ಏನು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲಿ ಗಣಿಗಾರಿಕೆ ಅಂತ ಏನು ಎಂಸೆಂಟ್ ನಡೀತಾ ಇದೆಯೋ ಟೋಟಲ್ ಬಂದ್ ಮಾಡ್ತೀವಿ.